ಇದು ಎಲ್ಲಾ ಸರ್ವ ಜನಾಂಗದ ಶಾಂತಿಯ ತೋಟ. ಯಾಕಂದ್ರೆ ಮಡಿವಾಳಪ್ಪನವರು ಹೆತ್ತ ಶಿಷ್ಯ ಪರಂಪರೆಯನ್ನ, ಮಹಾಂತರ ಶಿವಯೋಗಿಗಳ ಹೆತ್ತ ಶಿಷ್ಯ ಪರಂಪರೆಯನ್ನ ಹೊಂದಿದ್ರು. ಅಂದ್ರೆ ಮಡಿವಾಳಪ್ಪನವರನ್ನ ಮೊದಲು ಮಾಡಿ ಕಡ್ಲೇವಾಡದ ಸಿದ್ದಪ್ಪ, ಬಹುಶಃ ಕಡ್ಲೇವಾಡದ ಸಿದ್ದಪ್ಪ ದನ ಕಾಯುವಂತ ವ್ಯಕ್ತಿ. ಬಹುಶಃ ಅವ ಹೆತ್ತ ಅದ್ಭುತವಾಗಿರುವಂತ ಜ್ಞಾನಿಯಾಗಿ ಪರಿವರ್ತನೆ ಆಗ್ತಾನೆ. ಅಂದ್ರೆ ಗುರುವಿನ ಆಶೀರ್ವಾದದಿಂದ ಜ್ಞಾನಪೂರ್ಣಂ ಜಯ ಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ ಅನ್ನುವಂತ ಗೀತೆಯನ್ನ ಅವನ ಸಲುವಾಗಿ ಮಡಿವಾಳಪ್ಪನವರು ಬರೀತಾರೆ, ಹಾಡ್ತಾರೆ. ಅಂದ್ರೆ ಅವನು ಎಷ್ಟರ ಮಟ್ಟಿಗೆ ಗುರುವಿನ ಸೇವೆಯನ್ನ ಮಾಡಿರ್ಬೇಕನ್ನುವಂಥದ್ದನ್ನ ವಿಚಾರ ಮಾಡ್ಬೇಕು. ಚನ್ನೂರು ಜಲಾಲ್ ಸಾಬ್ ತಗೋರಿ, ಬಹುಶಃ ಕೈನೂರು ಕೃಷ್ಣಪ್ಪ ತಗೋರಿ, ಬಹುಶಃ ಭಾಗಂಗೋಡ್ತಿ, ಅನೇಕ ಶರಣರೆಲ್ಲರೂ ಕೂಡ ಈ ಪರಂಪರೆ ಒಳಗೆ ಬಂದು ಗುರು ಸೇವೆಯನ್ನ ಮಾಡಿ ಮುಕ್ತಿಯನ್ನ ಹೊಂದಿರುವಂತವರದಾರ. ಅಂತ ಗುರು ಪರಂಪರೆಯ, ಅಂತ ಶಿಷ್ಯ ಪರಂಪರೆ ಒಳಗೆ ನಾವೆಲ್ಲರೂ ಕೂಡ ಸೇರಿವಲ್ಲ. ನಮ್ಮಂತ ಪುಣ್ಯವಂತರು ಧನ್ಯವಂತರ ಜಗತ್ತಿನೊಳಗೆ ಯಾರು ಇಲ್ಲ ಅನ್ನುವಂಥದ್ದನ್ನ ತಾವೆಲ್ಲರೂ ಕೂಡ ಅರ್ಥಕೊಳ್ಬೇಕು. ಬಹುಶಃ ಈ ಜಡೆ ಜಾತ್ರೆ ಅನ್ನುವಂಥದ್ದು ಯಾಕೆ ಬಂತು? ಬಹುಶಃ ಮಹಾಂತ ಶಿವಯೋಗಿಗಳು ಈ ನಾಡೆಲ್ಲನೂ ಕೂಡ ಕಾಡುಮಯವಾಗಿರುವಂತ ನಾಡು. ಬಹುಶಃ ಯಾರು ಕೂಡ ಸಂಚಾರ ಮಾಡದೇ ಇರುವಂತ ನಾಡಿದು. ಬಹುಶಃ ಮಲಗಾಣದಿಂದ ಮಹಾಂತ ಶಿವಯೋಗಿಗಳು ಎಲ್ಲಿ ತನ ಬರ್ತಾರಂದ್ರೆ ಗಣಗಾಪುರದ ತನ ಬರ್ತಾರೆ. ಬಹುಶಃ ಆಸಿನಾಳ ಅನೇಕ ಹಳ್ಳಿ ಒಳಗ ತಿರುಗಾಡಿಕೊಂಡು ಮಹಾಂತ ಶಿವಯೋಗಿಗಳು ಪಾದಚಾರಿಯ ಮೂಲಕ ಬರ್ತಾರ. ಬಂದು ಗಣಗಾಪುರದೊಳಗ ವಸ್ತಿ ಇರುವಂತ ಗಳಿಗೆ ಒಳಗೆ ಇವತ್ತಿಗೂ ಕೂಡ ಗಣಗಾಪುರದೊಳಗೆ ಶಾಖಾ ಮಠ ಅದ. ಬಹುಶಃ ಗಣಗಾಪುರದೊಳಗೆ ವಸ್ತಿ ಇರ್ಬೇಕಾದ್ರೆ ಬಹಳ ಭಕ್ತರಂದ್ರಂತ, ಯಪ್ಪ ಇಲ್ಲೇ ಮಠ ಮಾಡೋಣ, ನಿಮ್ಮ ಅದ್ಭುತವಾಗಿರುವಂತ ಮಠದ ನಿರ್ಮಾಣವನ್ನ ಇಲ್ಲೇ ಮಾಡೋಣ ಅಂತಂದಾಗ ಬಹುಶಃ ಮಹಾಂತ ಶಿವಯೋಗಿಗಳಂದ್ರಂತ, ನೋಡಪ್ಪ ಇಲ್ಲಿ ಮಾಡುವಂತದ್ದು ನನಗೆ ಅವಶ್ಯಕತೆ ಇಲ್ಲ, ನನ್ನ ಜಾಗನೇ ಬೇರೆ ಅದ, ಇಲ್ಲಿ ಈ ಜಾಗ ಗಣಗಾಪುರ ಜಾಗ ಬೇರೆದವ್ರದೇ ಅದ, ಹಾಗಾಗಿ ನಾ ಅಲ್ಲೇ ಹೋಗ್ತೀನಿ. ಮುಂದೊಬ್ಬ ಇಲ್ಲಿ ತ್ರಿಮೂರ್ತಿ ವಲ್ಲಭ ದತ್ತಾತ್ರೇಯ ಬರ್ತಾನಂತ ತಿಳ್ಕೊಂಡು ನುಡಿದು ಹೋಗಿರುವಂತವ್ರು ಯಾರು ಅಂದ್ರೆ ಮಹಾಂತ ಶಿವಯೋಗಿಗಳು. ಬಹುಶಃ ಅಂತ ಎಲ್ಲ ಗುರುಗಳನ್ನ ನಮ್ಮೆಲ್ಲರಿಗೂ ಕೂಡ ಸಿಗುತ್ತವೆ. ಬಹುಶಃ ಸುರ್ಪುರ ದೊರೆಗಳ ಮನೆತನದ ಗುರುಗಳಾಗಿ ಸದಾ ಬಕಾಲ ಆಶೀರ್ವಾದವನ್ನ ಮಾಡುವಂತ ಮಹಾಂತ ಶಿವಯೋಗಿಗಳು. ಮಡಿವಾಳಪ್ಪನವ್ರು ಎಷ್ಟು ಚಲೋ ಹಾಡಿದ್ರು, ಗುರುವೇ ನೀ ಬೇಗನೆ ಮೊರೆ ಕೇಳೋ, ವ್ಯರ್ಥ ಹರಿದು ಹೋಗುತ್ತೀನಿ ಹಿಡುಕೋರೋ. ಬಹುಶಃ ಜೀವನದೊಳಗೆ ಎಷ್ಟು ಗುರು ಅನ್ನುವಂಥವನ ಅವಶ್ಯಕತೆ ಅದಾನಂತಂದ್ರೆ, ನಿಮಗ ರೊಕ್ಕ ಎಷ್ಟು ಅವಶ್ಯ ಅದನೋ, ಕಾರ್ ಎಷ್ಟು ಅವಶ್ಯ ಅದನೋ, ಬಂಗಾರ ಎಷ್ಟು ಅವಶ್ಯ ಅದನೋ, ಬೆಳ್ಳಿ ಎಷ್ಟು ಎಷ್ಟು ಅವಶ್ಯಕತೆ ಅದನೋ, ಅದಕ್ಕಿಂತ 1000 ಪಟ್ಟು ಬದುಕಿನೊಳಗೆ ಯಾರ ಅವಶ್ಯಕತೆ ಅದ ಅಂದ್ರೆ ಅದು ಗುರುವಿನ ಅವಶ್ಯಕತೆ ಅದ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ನೆನಪಿನೊಳಗೆ ಇಟ್ಟುಕೊಳ್ಬೇಕು. ಯಾಕಂದ್ರೆ ಅಂತ ಮಹಾಜ್ಞಾನಿ ಕಡಿಕೋಳದ ಮಡಿವಾಳಪ್ಪನವರೇ ಬರೆದರು, ಗುರುವೇ ನೀ ಬೇಗನೆ ಮೊರೆ ಕೇಳೋ, ವ್ಯರ್ಥ ಹರಿದು ಹೋಗುತ್ತೀನಿ ಹಿಡುಕೋರು, ಪದರಿಗೆ ಬಿದ್ದೀನಿ ಪಾಪಿಷ್ಟ, ಗುರು ಮಹಾಂತನೇ ನೋಡೋ ಎನ್ನ ಅದೃಷ್ಟ ಅನ್ನುವಂಗ ನಮ್ಮೆಲ್ಲರ ಅದೃಷ್ಟ ಯಾರು ಅಂತಂದ್ರೆ ಮಹಾಂತ ಶಿವಯೋಗಿನೇ ನಮ್ಮೆಲ್ಲರ ಅದೃಷ್ಟ ಅನ್ನುವಂಥದ್ದನ್ನ ಈ ಸಂದರ್ಭದೊಳಗೆ ತಿಳಿಸಿ, ಚಿಲುಮೆಗೆರೆ ಗ್ರಾಮದೊಳಗ ಓರ್ವ ಅಜ್ಜಿ, ವಯಸ್ಸಾಗಿರುವಂತ ಆಯಿ, ಬಹಳ ಲಕ್ಷ್ಯ ಇಟ್ಕೊಂಡು ಕೇಳ್ರಿ. ಇಂಥ ಬಹುಶಃ ಇವತ್ತು ನಮ್ಮೆಲ್ಲರಿಗೂ ಕೂಡ ಕ್ಷಣ ಕ್ಷಣಕ್ಕೂ ಕೂಡ ಪವಾಡವನ್ನ ನಿದರ್ಶನವನ್ನ ತೋರುವಂತ ಮಹಾಂತ ಶಿವಯೋಗಿ. ಬಹುಶಃ ಚಿಲುಮೆಗೆರೆಯಿಂದ ದಿನನಿತ್ಯನೂ ಕೂಡ ಮಹಾಂತನ ಗುಡ್ಡಕ್ಕಂದ್ರೆ ಮಹಾಂತ ಶಿವಯೋಗಿಗಳು ಇರುವಂತ ಕಾಡಿಗೆ ಒಬ್ಬ ದನ ಕಾಯುವಂತವ ದನಗಳನ್ನ ತಗೊಂಡು ಬರ್ತಿದ್ದ. ದನ ಕಾಯುವಂತ ಹುಡುಗ ದನಗಳನ್ನ ತಗೊಂಡು ಬರುವಂತ ಗಳಿಗೆ ಒಳಗ ಅವಾಗ ಮಹಾಂತ ಶಿವಯೋಗಿಗಳ ದಿನನಿತ್ಯನೂ ಕೂಡ ಅವ ತಂದಿರುವಂತ ಪ್ರಸಾದನೆ ಇವತ್ತಿಗೂ ನಮ್ಮ ಮಠದೊಳಗ ಕತ್ತೆ ಭಿಕ್ಷೆ ನಿಂತಿಲ್ಲ. ಯಾಕೆ ನಿಂತಿಲ್ಲ ಅಂತಂದ್ರೆ ಇವತ್ತಿಗೂ ಕೂಡ ಮಹಾಂತ ಶಿವಯೋಗಿಗಳು ಭಕ್ತರು ಏನೇನೋ ಚಲೋ ಚಲೋದು ಮಾಡ ನೈವೇದ್ಯ ತಂದು ಹಿಡಿದಾರಂದ್ರೆ ಅದು ಮಹಾಂತ ಶಿವಯೋಗಿ ಶ್ರೇಷ್ಠ ಅಲ್ಲ. ಹೊರತಾಗಿ ಯಾವ್ದು ಶ್ರೇಷ್ಠ ಅಂದ್ರೆ ಊರೆಲ್ಲಾ ತಿರುಗಾಡಿ ಮನೆಯೆಲ್ಲಾ ತಿರುಗಾಡಿ ಜೋಳಗಿ ಹಿಡ್ಕೊಂಡು ತಂದು ಅವನು ಎದುರಿಟ್ರೆ ಮಾತ್ರ ಅವನಿಗೆ ಮಹಾಂತ ಶಿವಯೋಗಿಗೆ ಆನಂದ. ಇವತ್ತಿಗೂ ಕೂಡ ಹತ್ತನೂರು ಚಿಲುಮೆಗೆರೆ ಬಹುಶಃ ಎಲ್ಲಾ ಕಡೆಯಿಂದ ದಿನನಿತ್ಯ ಇವತ್ತು ಹತ್ತನೂರದಿಂದ ಬರುವಂತದ್ದು ನೋಡ್ತೇವೆ, ಚಿಲುಮೆಗೆರೆಯಿಂದ ಬರೋದು ನೋಡ್ತೇವೆ, ಬೈರಾಮಡಿಗೆಯಿಂದ, ಬಂದ್ರವಾಡದಿಂದ, ಬಬ್ಬುರದಿಂದ, ಮದರಾಬಿ ಗ್ರಾಮದಿಂದ, ಚೌಡಾಪುರದಿಂದ ಎಲ್ಲಾ ಕಡೆನೂ ಕೂಡ ಕತ್ತಿ ಭಿಕ್ಷೆ ಮಾಡ್ಕೊಂಡು ಬರುವಂತ ಭಕ್ತರಾಗಿದ್ದಾರೆ. ಆ ಮಹಾಂತ ಶಿವಯೋಗಿಗಳು ಕುಳಿತಿರುವಂತ ಗಳಿಗೆ ಒಳಗೆ ಒಂದು ದಿನ ದನ ಕಾಯುವಂತ ವ್ಯಕ್ತಿ ತಡವಾಗಿ ಬಂದ. ಅಪ್ಪಗಳು ಕೇಳಿದ್ರು, ಮಹಾಂತ ಶಿವಯೋಗಿಗಳು ಕೇಳಿದ್ರು, ಯಾಕಪ್ಪ ಯಾಕೆ ತಡ ಮಾಡಿ ಬಂದಿದೆ? ಯಪ್ಪ ನಮ್ಮ ಆಯ್ಕೆ ಕಣ್ಣಿಲ್ರಿ, ನಮ್ಮ ಆಯ್ಕೆ ಅದಾಳ, ನಾನು ಒಬ್ಬನೇ ಮಾತ್ರ ನಮ್ಮ ಆಯ್ಗೆ ರಕ್ಷಣೆ ಮಾಡವ, ಆಕಿಗೂ ರಕ್ಷಣೆ ಮಾಡುವಂತವಳು ನಾನೇ, ನನಗ ರಕ್ಷಣೆ ಮಾಡುವಂತವಳು ಅವಳೇ. ಹಂಗಾಗಿ ಒಂದ್ ಸ್ವಲ್ಪ ಎದ್ದು ಅಡಿಗೆ ಮಾಡಕ್ ಲೇಟ್ ಆಯ್ತ್ರಪ್ಪ, ಆಕಿಗೆ ಕಣ್ಣು ಕಾಣೋದಿಲ್ಲ ಅಂತಂದಾಗ ಮಹಾಂತ ಶಿವಗಳು ಹೇಳಬೇಕಿಲ್ಲೋ ಇಷ್ಟು ದಿವಸ ನನಗ? ಯಪ್ಪ ಹೇಳುವಂತ ಪ್ರಸಂಗ ಬಂದಿಲ್ಲ, ನಾ ಹೇಳಿಲ್ಲ.
ಆಯ್ತು ಸರಿ ಅಂತ ತಿಳ್ಕೊಂಡು ಮಹಾಂತ ಶಿವಯೋಗಿಗಳು ಬಹುತೇಕ ಮಹಾಂತನ ಗುಡ್ಡ ಮೂಲತವಾಗಿ ಆಯುರ್ವೇದದಿಂದ ಕೂಡಿರುವಂತ ಮಠ. ಕಡಿಕೋಳದ ಮಡಿವಾಳಪ್ಪನವರು ಶ್ರೀಶೈಲಕ್ಕೆ ಹೋಗಿ ಅನೇಕ ವರ್ಷಗಳ ಕಾಲ ಆಯುರ್ವೇದವನ್ನ ಕಲ್ತು ಬರ್ತಾರೆ. ಬಹುಶಃ ಮಹಾಂತ ಶಿವಯೋಗಿಗಳು ಕೂಡ ಏನ್ ಮಾಡ್ತಾರಂದ್ರೆ, ತಗೋ ಈ ಶ್ರೇಷ್ಠವಾಗಿರುವಂತ ಪತ್ರಿಯ ರಸವನ್ನ ನಿಮ್ಮ ಮಾಯಿ ಕಣ್ಣಿನೊಳಗ ಹಾಕು, ಬಹುಶಃ ನಿಮ್ಮ ಮಾಯಿ ಕಣ್ಣು ಬರ್ತಾವಂತಂದಾಗ ಆ ದನ ಕಾಯುವಂತ ವ್ಯಕ್ತಿ ಓಡ್ಕೊಂತ ಚಿಣಂಗೇರಿಗೆ ಹೋಗಿ ಆಯಿಗೆ ಬಹುಶಃ ಆಯಿ ಕಣ್ಣೊಳಗ ಆ ಕೊಟ್ಟಿರುವಂತ ಪತ್ರಿಯ ರಸವನ್ನ ಹಾಕಿದಾಗ ಆ ತಟಕ್ಷಣದೊಳಗ ಆ ಕಳ್ಕೊಂಡಿರುವಂತ ಕಣ್ಣುಗಳೆರಡೂ ಕೂಡ ಎರಡೂ ಕಣ್ಣುಗಳು ಕೂಡ ಮತ್ತೆ ಮರಳಿ ಪಡ್ಕೊಂತಾಳೆ ವಯಸ್ಸಾಗಿರುವಂತ ಅಜ್ಜಿ. ಊರೆಲ್ಲ ಸುದ್ದಿ ಮಹಾಂತ ಶಿವಯೋಗಿಗಳ ಪವಾಡ ಕೇಳಿ ಊರೆಲ್ಲರೂ ಅಂತಾರ, ಮಹಾಂತ ಶಿವಯೋಗಿಗಳ ಕಣ್ಣು ಇರ್ಲಾರ್ದವ್ರಿಗೆ ಕಣ್ಣು ಕೊಟ್ಟಾರಂತಂದ್ರೆ ತಡಿ ಊರೆಲ್ಲರೂ ಸೇರಿ ಹೋಗೋಣ ಅಂತ ತಿಳ್ಕೊಂಡು ಊರಿನವರೆಲ್ಲರೂ ಸೇರ್ಕೊಂಡು ಭಕ್ತರೆಲ್ಲರೂ ದೈವದವರೆಲ್ಲರೂ ಕೂಡ ಸೇರ್ಕೊಂಡು ಬಹುಶಃ ಎಲ್ಲಿಗೆ ಬರ್ತಾರ ಅಂದ್ರೆ ಮಹಾಂತ ಶಿವಯೋಗಿಗಳಂತೆಲ್ಲ ಬಂದು ಮಹಾಂತ ಶಿವಯೋಗಿಗಳಿಗೆ ಏನು ಕೇಳ್ಕೊಂತಾರಂದ್ರೆ, ಯಪ್ಪ ನಮ್ಮದೊಂದು ಎಲ್ಲ ಊರನ್ನವ್ರ ಸಂಕಲ್ಪ ಅದ. ಏನು ಸಂಕಲ್ಪ ಅದ ಅಂತಂದ್ರೆ ನಿಮ್ ಜಡಿ ತೊಳಿಬೇಕ್ರಿ. ಮಹಾಂತ ಶಿವಯೋಗಿಗಳ ಜಟಾಧಾರಿಗಳಾಗಿರ್ತಾರೆ, ಸಾಕ್ಷಾತ್ ಶಿವನ ಸ್ವರೂಪಿಗಳವರು. ಬಹುಶಃ ಜಟಾಧಾರಿಗಳಾಗಿರುವಂತ ಗಳಿಗೆ ಒಳಗೆ ಮಹಾಂತ ಶಿವಯೋಗಿಗಳಿಗೆ ಬಹುಶಃ ಆ ಊರವರೆಲ್ಲರೂ ಕೂಡ ಬಂದು ವಯಸ್ಸಾಗಿರುವಂತ ಅಜ್ಜಿ, ಯಪ್ಪ ನನಗೆ ಕಣ್ಣು ಕೊಟ್ಟಿದಿ, ನನ್ನ ಆಸೆ ಏನಂದ್ರೆ ನಿನ್ನ ಜಟಿಯನ್ನ ತೊಳಿಬೇಕು, ಅಭಿಷೇಕವನ್ನ ಮಾಡಬೇಕು, ಭಕ್ತರ ಮಧ್ಯದೊಳಗೆ ನಿನಗೆ ಕೂಡಿಸಿ ಎತ್ತರ ಜಾಗದೊಳಗೆ ಕೂಡಿಸಿ ನಿನಗೆ ಅಭಿಷೇಕ ಮಾಡ್ಬೇಕನ್ನುವಂತ ಸಂಕಲ್ಪ ಮಾಡಿದಾಗ ಮಹಾಂತ ಶಿವಯೋಗಿಗಳಂತಾರಂತ, ನನಗ್ ಮಾಡಬೇಡ್ರಿ, ಹೊರತಾಗಿ ನನ್ನ ಪ್ರತಿರೂಪವಾಗಿರುವಂತ ಲಿಂಗಕ್ಕೆ ಮಾಡ್ರಿ ಅಂತ ತಿಳ್ಕೊಂಡು ನೋಡಿ ಭಜಿಸುವ ಮಹಾಂತೇಶ್ವರ ಲಿಂಗ ಅನ್ನುವಂತ ಕಾರಣಕ್ಕಾಗಿ ಇವತ್ತು ಲಿಂಗಕ್ಕ